ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಬಿಸಿ ಏನಿದೆ ಅದು ಕನ್ನಡಿಗರಿಗೂ ಕೂಡ ತಟ್ಟಿದೆ. ದುಬೈನ ಏರ್ಪೋರ್ಟ್ನಲ್ಲಿ ವಿಮಾನ ಪ್ರಯಾಣ ಸ್ಥಗಿತಗೊಳ್ಳಲಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ದುಬೈ ಏರ್ಪೋರ್ಟ್ನಲ್ಲಿ ವಿಮಾನ ಪ್ರಯಾಣ ಸ್ಥಗಿತಗೊಂಡಿದೆ. ದುಬೈ ಏರ್ಪೋರ್ಟ್ನಲ್ಲಿ ನಮ್ಮ ಕರ್ನಾಟಕದ MLC ಭೋಜೇಗೌಡರು ಸಿಕ್ಕಾಕೊಂಡಿದ್ದಾರೆ. ಕುಟುಂಬದ ಜೊತೆಗೆ ಅವರು ದುಬೈನಿಂದ ಬೆಂಗಳೂರಿಗೆ ಹೊರಟಿದ್ದಾರೆ. ಆದರೆ ಭೋಜೇಗೌಡ ದುಬೈನ ಏರ್ಪೋರ್ಟ್ನಲ್ಲೇ ಸ್ಟಕ್ ಆಗಿದ್ದಾರೆ. ಇದ್ರ ಬಗ್ಗೆ ಭೋಜೇಗೌಡರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೇಗ ನಾನು ಭಾರತಕ್ಕೆ ಬರೋದಾಗಿ ಭೋಜೇಗೌಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಅಲ್ಲೂ ಕೂಡ MLC ಭೋಜೇಗೌಡರು ಏರ್ಪೋರ್ಟ್ನಲ್ಲಿ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಮಿಡಿಯೇಟ್ಲಿ ವಿಮಾನವನ್ನ ಸ್ಥಗಿತಗೊಳಿಸಲಾಗಿದೆ. ಬರೀ ದುಬೈನ ಪರಿಸ್ಥಿತಿ ಅಲ್ಲ, ಅಬುದಾಬಿ ಇರಬಹುದು, ಕತಾರ್ ಇರಬಹುದು, UAE ಇರಬಹುದು, ದುಬೈ ಇರಬಹುದು, ಈ ಮಧ್ಯಪ್ರಾಚ್ಯದ ಕೆಲ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಮಾನ ಹಾರಾಟವನ್ನ ಕಂಪ್ಲೀಟ್ಲಿ ಬಂದ್ ಮಾಡಲಾಗಿದೆ. ವಾಯು ಪ್ರದೇಶವನ್ನು ನಿರ್ಬಂಧಿಸಲಾಗಿದೆ. ಹಾಗಾಗಿ ನಮ್ಮ ಕರ್ನಾಟಕದಿಂದ ಹೋಗುವಂತಹ, ಬೆಂಗಳೂರಿಂದ ಹೋಗುವಂತಹ, ಮಂಗಳೂರಿಂದ ಹೋಗುವಂತಹ ಫ್ಲೈಟ್ಗಳು ಕೂಡ ಕೆಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಈಗ ಎಮಿರೇಟ್ಸ್ ಫ್ಲೈಟು ಕಂಪ್ಲೀಟ್ ಏರ್ಪೋರ್ಟು ಸ್ಟಕ್ ಡೌನ್ ಆಗಿದೆ. ಜನ ಎಲ್ಲ ಕಂಪ್ಲೀಟು ಫ್ಲೈಟಲ್ಲಿ ಕೂತಿದ್ದವ್ರನ್ನ ವಾಪಸ್ ಇಳಿಸಿದ್ದಾರೆ. ಎಷ್ಟೊತ್ತಿಗೆ ವಾಪಸ್ ಇಲ್ಲಿಂದ ಹೊರಡ್ತಾರೆ ಗೊತ್ತಿಲ್ಲ. ಬಟ್ ಫ್ಲೈಟಲ್ಲಿ ಕೂತಿದ್ದವ್ರನ್ನೆಲ್ಲ ಕೆಳಗೆ ಇಳಿಸಿದ್ದಾರೆ ವಾರಿಂದ. ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಕೂಡ ಏರ್ಪೋರ್ಟಲ್ಲಿ, ನಾನು ಜೋಹಾನ್ಸ್ಬರ್ಗಿಂದ ಬಂದೆ, ವಯ ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ, ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟಲ್ಲಿ ಸ್ಟ್ರಕ್ ಡೌನ್ ಆಗಿದೆ ಕಾಣ್ತಾ ಇದೆ. ಈಗ ಎಮಿರೇಟ್ಸ್ ಫ್ಲೈಟು ಕಂಪ್ಲೀಟ್ ಏರ್ಪೋರ್ಟು ಸ್ಟ್ರಕ್ ಡೌನ್ ಆಗಿದೆ. ಜನ ಎಲ್ಲ ಕಂಪ್ಲೀಟು ಫ್ಲೈಟಲ್ಲಿ ಕೂತಿದ್ದವ್ರನ್ನ ವಾಪಸ್ ಇಳಿಸಿದ್ದಾರೆ. ಎಷ್ಟೊತ್ತಿಗೆ ವಾಪಸ್ ಇಲ್ಲಿಂದ ಹೊರಡ್ತಾರೆ ಗೊತ್ತಿಲ್ಲ. ಬಟ್ ಫ್ಲೈಟಲ್ಲಿ ಕೂತಿದ್ದವ್ರನ್ನೆಲ್ಲ ಕೆಳಗೆ ಇಳಿಸಿದ್ದಾರೆ ವಾರಿಂದ. ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹಾಗಾಗಿ ನಾನು ಕೂಡ ಏರ್ಪೋರ್ಟಲ್ಲಿ, ನಾನು ಜೋಹಾನ್ಸ್ಬರ್ಗಿಂದ ಬಂದೆ, ವಯ ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ, ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟ್. ದುಬೈನಲ್ಲಿ ಬಳ್ಳಾರಿ, ಚಿತ್ರದುರ್ಗದ ಪ್ರವಾಸಿಗರು ಕೂಡ ಪರದಾಟ ನಡೆಸ್ತಾ ಇದ್ದಾರೆ. ದುಬೈಗೆ ತುಂಬಾ ಜನ ಪ್ರವಾಸಿಗರು ಹೋಗೋದುಂಟು. ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಫೆಬ್ರವರಿ 24ರಂದು ಬಳ್ಳಾರಿಯಿಂದ ಪ್ರವಾಸಕ್ಕೆ ಅಂತ ತೆರಳಿದ್ರು. ಫೆಬ್ರವರಿ 28ಕ್ಕೆ ಅವರು ವಾಪಸ್ ಬರಬೇಕಿತ್ತು. ಬಳ್ಳಾರಿಯ ಪ್ರವಾಸಿಗರು ಟೂರ್ಗೆ ಅಂತ ದುಬೈಗೆ ಹೋಗಿರ್ತಾರೆ. 28ನೇ ತಾರೀಕು ಬರಬೇಕಿತ್ತು, ಬಟ್ ಆಗಿಲ್ಲ. ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ದುಬೈನಲ್ಲೇ ಲಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಬಳ್ಳಾರಿಯ 35 ಪ್ರವಾಸಿಗರು ಸುರಕ್ಷಿತವಾಗಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಚಿತ್ರದುರ್ಗದ 15 ಪ್ರವಾಸಿಗರು ಕೂಡ ಸುರಕ್ಷಿತವಾಗಿದ್ದಾರೆ. ಸುರಕ್ಷಿತ ಸ್ಥಳದಲ್ಲೂ ಕೂಡ ಇರೋದು. ದುಬೈನಲ್ಲೇ ಶಾಸಕ ಭರತ್ ರೆಡ್ಡಿ ಕೂಡ ಇದ್ದಾರೆ, ಗಮನಿಸ್ತಾ ಹೋಗ್ಬೋದು. MLC ಭೋಜೇಗೌಡರು ಕೂಡ ಅಲ್ಲೇ ಇದ್ದಾರೆ. ಶಾಸಕ ಭರತ್ ರೆಡ್ಡಿ ಕೂಡ ದುಬೈಯಲ್ಲೇ ಇದ್ದಾರೆ. ಭರತ್ ರೆಡ್ಡಿ ಸಂಪರ್ಕದಲ್ಲಿದ್ದಾರೆ. ಬಳ್ಳಾರಿಯ ಕನ್ನಡಿಗರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅಂತ ಸಂಬಂಧಿಕರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿರುವಂತಹ ಸಂಬಂಧಿಕರಿಗೆ ಒಂದು ರೀತಿ ಭಯದ ಭೀತಿ ಶುರುವಾಗ್ಬಿಟ್ಟಿದೆ. ನಮ್ಮವರಿಗೆ ಏನಾಗುತ್ತೋ ಅನ್ನುವಂತಹ ಆತಂಕದಲ್ಲಿದ್ದಾರೆ. ಸುಮಾರು 38 ಕನ್ನಡಿಗರಿದ್ದಾರೆ, ಬಳ್ಳಾರಿಯವರಿದ್ದಾರೆ. ನೋಡ್ತಾ ಇರಬಹುದು, ಮಹಿಳೆಯರು ದುಬೈಗೆ ಟೂರ್ಗೆ ಅಂತ ಹೋಗಿರ್ತಾರೆ. ಒಂದು ಬರೋಬ್ಬರಿ 38 ಜನ ದುಬೈನಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಸದ್ಯಕ್ಕೆ ಬಳ್ಳಾರಿಯ ಜನರು ಸಿಕ್ಕಾಕೊಂಡಿದ್ದಾರಲ್ಲ, ಅವರು ಭರತ್ ರೆಡ್ಡಿ ಅವರ ಸಂಪರ್ಕದಲ್ಲಿದ್ದಾರೆ. ಶಾಸಕರು ಅವರಿಗೆ ನೆರವಾಗ್ತಾ ಇದ್ದಾರೆ. ಅಲ್ಲಿ ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪ ಅಂದರೆ, ಇದರಲ್ಲಿ ತುಂಬ ಜನ ವಯಸ್ಸಾದವ್ರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ನಲ್ಲೆಲ್ಲ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ CM ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ತಮ್ಮಿಬ್ಬರನ್ನ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ವಿ. ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅಣ್ಣನವರು ನಮ್ಮ ತುಂಬ ಹೃದಯದ ಧನ್ಯವಾದಗಳು.
ನಾವು ಟ್ರಿಪ್ ಅಂತೇಳಿ ಬಂದಿದ್ದೀವಿ, ದುಬೈಗೆ ಬಂದಿದ್ದೀವಿ. ಇವತ್ತಿನ ದಿವಸ ನಮ್ದು ಸಾಯಂಕಾಲ ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಸಿಟಿನ ಶಾರದಾ ಸಿಟಿಯಿಂದ ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದ್ ಆಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದ್ ಆಗಿದೆ ಅಂತ ಹೇಳಿದ್ರು. ನಿಮ್ಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದೆ, ನಮ್ಮನ್ನ ಏರ್ಪೋರ್ಟ್ ಒಳಗಡೆ ಕೂಡ ಯಾರು ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದ್ರೆ, ನೀವು ಇಷ್ಟು ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊಂತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮ್ಗೆ ಏನು ಸಂಬಂಧ ಇಲ್ಲ, ನೀವು ಏನ್ ಮಾಡ್ಕೊಂತೀರೋ ನಿಮ್ಮ ಇಷ್ಟ ಅಂತ ಹೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದ್ರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವೆಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಅಣ್ಣವರು ಮತ್ತು ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರ್ಕೊಂಡು ಇದಕ್ಕೆ ನಮ್ಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರ್ಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಜನ 50 ಜನ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ, ನಾಳೆಗೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಾಳೆಗೆಲ್ಲ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಬೇಕನ್ನು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ನಮ್ಮ ಅಣ್ಣ ಅದೇ ನಮ್ಮ ಬಳ್ಳಾರಿಯವರು ಒಂದು 52 ಜನ ದುಬೈಲಿ ಸಿಗಾಕೊಂಡಾರಣ್ಣ ಈಗ. ಅದೇ ಈಗ ತಾವು ಅದೇ ನಮ್ಮ ಇವ್ರು ಅಂಜು ಪರ್ವೇಶ್ ಸರ್ ಮಾತಾಡಿದ್ರಂತ ಈಗ 52 ಜನ ಪಾಪ, ಅದರಲ್ಲಿ 25 ಜನ ಹೆಣ್ಮಕ್ಳು ಇದಾರಣ್ಣ. ಹೋಗಿದ್ರಣ್ಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ್ಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ್ಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಏರ್ಪೋರ್ಟ್ ಬರೋಷ್ಟೊಳಗೆ ಅವ್ರಿಗೆ ಏರ್ ಸ್ಟ್ರೈಕ್ ಆಗಿದೆ ಅಂತೇಳಿ ಒಳಗೆ ಏರ್ಪೋರ್ಟ್ ಅಲ್ಲಿ ಕೂಡ ಕರ್ಕೊಂಡಿಲ್ಲ ಅವ್ರನ್ನ. ಪಾಪ ಎಲ್ಲೋ ರಸ್ತೆಯಲ್ಲಿ ಇದ್ರೆ ಮತ್ತೆ ಅಲ್ಲಿಂದ ಬಂದು ಎಲ್ಲೋ ಒಂದು ಹೋಟ್ಲಲ್ಲಿ ಉಳ್ಕೊಂಡಾರಣ್ಣ ಈಗ 52 ಜನ. ಅದರಲ್ಲಿ ಬಳ್ಳಾರಿಯವರು ಒಂದು 37 ಜನ ನಮ್ಮ ಕ್ಷೇತ್ರದವ್ರೆ, ಮತ್ತೆ ಆಮೇಲೆ ಇವರು ಸಿರುಗುಪ್ಪದವರು ಒಂದು 20 ಜನ, ಎಲ್ಲ 52 ಜನ ಆಗ್ಯಾರಣ್ಣ ಅವ್ರ. ಅದಕ್ಕೆ ಈಗ ನಮ್ಮ ಅದೇ ಇವ್ರು ಯಾರ ಇಂತ್ಲೊಂಗ ಅಂತೇಳಿ ಜಮೀರ್ ಅಂತೇಳಿ ರೆಸಿಡೆನ್ಸ್ ಕಮಿಷನರ್ ಮಾತಾಡಿದ್ರಂತಾನ ಅವರು. ಅವರು ಪಾಪ ನಮ್ಮ ಇವರೆಲ್ಲರೂ ಅಲ್ಲಿಗೆ ಹೋಗಿರೋರೆಲ್ಲರೂ CM ಸಾಹೇಬ್ರ ಗಮನಕ್ಕೆ ತಂದಿದೆ ಅಂತ ಹೇಳ್ದಣ ಅವಾಗಲೇ ಆಲ್ರೆಡಿ ಅವ್ರಿಗೆ. ತಮ್ಮ ಗಮನ ಬಂದ್ ಮಾಡಿದ್ದೀರಣ್ಣ, ಎಲ್ಲ ಏರ್ಪೋರ್ಟ್ ಅಲ್ಲೇ ಬಂದ್ ಮಾಡಿಬಿಟ್ಟಾರಣ್ಣ ಮಾರ್ಚ್ 2ನೇ ತಾರೀಕುವರೆಗೆ. ಏರ್ ಸ್ಟ್ರೈಕ್ ಆಗಿದೆ ಅಣ್ಣ ಅಲ್ಲಿ. ಆಮೇಲೆ ನಮ್ ಭರತ್ ರೆಡ್ಡಿನೂ ಅಲ್ಲೇ ಇದ್ದಾನಂತ. ಹೌದಣ್ಣ MLA ಅವ್ರು ಯಾರ್ಯಾರು ಹೋಗಿದ್ರೋ ಗೊತ್ತಿಲ್ಲಣ್ಣ, ಅವ್ರ ಫ್ಯಾಮಿಲಿ ಹೋಗಿದಾರ ಅಂತ ಹೇಳ್ತಾ ಇದ್ದ ನನಗೆ. ಬಟ್ ಇವ್ರು ಪಾಪ ಇವರೆಲ್ಲ ಹೋಗಿದ್ದವರು ಒಂದು 52 ಜನ ನಮ್ ಟೂರ್ಗ್ ಅಂತ ಹೇಳಿ ಹೋಗಿದಾರಣ್ಣ. ನಮ್ಮವರು ಪಾಪ ಎಲ್ಲ ರೈತರು ಇದಾರಣ್ಣ ಅವರು. ಅದಕ್ಕೆ ತಾವು ಮಾತಾಡಿದ್ರಿ ಅಂತ ಹೇಳಿನಿ ನನಗೆ. ಮಾತಾಡ್ತೀನಿ ನಾನು ಈ ಕೂಡ್ಲೆ. ಅಣ್ಣ CS ಒಂದ್ಸರ್ತಿ ಮಾತಾಡ್ಬಿಟ್ಟಣ ಸ್ವಲ್ಪ ಅಲ್ಲಿ ತೆಗಿತಾ ಇಲ್ಲ ಅಣ್ಣ ಅದೇ ಅವ್ರು ಮುಂದೆ ಮಾತಾಡ್ಬಿಟ್ರೆ ನಮ್ಮ ಪಾಪ ಅಂಜು ಪರ್ವೇಶ್ ಮಾತಾಡಿದ್ರಣ್ಣ ಈಗ. ಅವ್ರಿಗೆ ಮಾತಾಡಿ ಮತ್ತೆ ಅವರು ರೆಸಿಡೆಂಟ್ ಕಮಿಷನರ್ಗೂ ಮಾತಾಡಿನ ನಾನು, ಜಮೀರ್ ಅವ್ರಿಗೂ ಮಾತಾಡಿದೆ ಅಣ್ಣ ಈಗ ಡೆಲ್ಲಿಯಲ್ಲಿ. ಅವ್ರು ಹೇಳಿದ್ದಣ್ಣ 2ನೇ ತಾರೀಕುವರೆಗೆ ಏನ್ ಮಾಡಕ್ ಆಗಲ್ಲ, ಸ್ವಲ್ಪ ಹೆಂಗಾದ್ರು ಅವ್ರನ್ನ ಇದು ಧೈರ್ಯವಾಗಿ ಇರ್ಲಿಕ್ಕೆ ಹೇಳಿ, ನಾವು ಇಂಡಿಯನ್ ಗವರ್ಮೆಂಟ್ ಇಂದ ಏನ್ ಬರುತ್ತೆ ಅವಾಗ ಮಾಡ್ಬೇಕಂತ ಹೇಳಿದ್ರಣ್ಣ ಅವರು. ನಾನು ಹೇಳ್ತೀನಿ ಚೀಫ್ ಸೆಕ್ರೆಟರಿಗೆ. ಸರಿ ಅಣ್ಣ ಓಕೆ ಅಣ್ಣ. ಅದೇ ನಮ್ಮ ಬಳ್ಳಾರಿಯವರು ಈಗಾಗಲೇ CM ಸಿದ್ದರಾಮಯ್ಯ ಕೂಡ ಎಲ್ಲ ರೀತಿಯ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ದುಬೈನಲ್ಲಿ ಸಿಲುಕಿರುವಂತಹ ಬಳ್ಳಾರಿಯ 35 ಜನ, ಅದರ ಜೊತೆಗೆ ಚಿತ್ರದುರ್ಗದ 15 ಜನರು ಏನಿದ್ದಾರೆ ಅದ್ರ ಬಗ್ಗೆ ನಾಗೇಂದ್ರ ಅವರು ಮಾಹಿತಿನ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರಿಗೆ. ಅವರು ಕೂಡ CS ಜೊತೆ ಮಾತನಾಡ್ತೀನಿ, ಏನ್ ವ್ಯವಸ್ಥೆ ಬೇಕು ಅದನ್ನ ಮಾಡಿಸುವಂತಹ ಭರವಸೆ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ದುಬೈಯಲ್ಲಿರುವಂತಹ ಸಿಕ್ಕಾಕೊಂಡಿರುವಂತಹ ಪ್ರವಾಸಿಗರೇನಿದ್ರೆ ಎಲ್ಲರೂ ಕೂಡ 60 ಎಬವ್, ಅಂದ್ರೆ ಒಬ್ಬರಿಗೆ 70 ವರ್ಷ ಆಗಿದೆ, ಒಬ್ಬರಿಗೆ 80 ವರ್ಷ ಆಗಿದೆ, ಅವರು ಟೂರ್ಗೆ ಅಂತ ಹೋಗಿರ್ತಾರೆ. ಬಟ್ ನಿನ್ನೆ ಅವರು ಬರಬೇಕಿತ್ತು, ಬಟ್ ಇನ್ನಲ್ಲಿ ಸ್ಟೇ ಮಾಡೋದಕ್ಕೆ ಕೂಡ ದುಡ್ಡಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ದುಬೈನಲ್ಲಿ ಸಿಲುಕಿರುವ ನಾಗಭೂಷಣ್ ಅವರ ಕುಟುಂಬದ ಸಂಬಂಧಿ ರಾಮಲಿಂಗಪ್ಪ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಇರಾನ್ ಇಸ್ರಾಯಲ್ ಮೇಲೆ ನಡೆಸಿರ್ತಕ್ಕಂಥ ದಾಳಿ ಹಿನ್ನೆಲೆಯಲ್ಲಿ ಇಡೀ ದುಬೈಯಲ್ಲಿ ಕೂಡ ಭೀತಿ ಎದುರಾಗಿರ್ತಕ್ಕಂಥದ್ದು. ಯಾವ ಕ್ಷಣದಲ್ಲಿ ಕೂಡ ಏನಾದರೂ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಅಲ್ಲಿನ ಪ್ರವಾಸಿಗರು ಕೂಡ ಆತಂಕ ಪಡಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿ ಮೂಲದ 50 ಜನ ಪ್ರವಾಸಿಗರು ದುಬೈ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ವಿಮಾನ ಹಾರಾಟ ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಪರದಾಡತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅವರ ಕುಟುಂಬಸ್ಥರು ಕೂಡ ಒಂದು ರೀತಿಯ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಬಳ್ಳಾರಿ ಮೂಲದ ಅಂದ್ರೆ 50 ಜನ ಏನೋಗಿದ್ದಾರೆ, ಕೆಲವರು
ಕೆಲವರು ಅವರ ಕುಟುಂಬಸ್ಥರು ಕೂಡ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು. ಅವ್ರನ್ನೇ ಮಾತಾಡ್ಸೋಣ, ಅದು ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿದೆ ಅಂತೇಳಿ. ಸರ್, ಈಗ ನಿಮ್ಮ ಕುಟುಂಬ ಸದಸ್ಯರು ಎಷ್ಟು ಜನ ದುಬೈಗೆ ಹೋಗಿದ್ರು, ಅಲ್ಲಿ ಪರಿಸ್ಥಿತಿ ಹೇಗಿದೆ ಸರ್? ಈಗ ನಮ್ಮ ಬಳ್ಳಾರಿಯಿಂದ 35 ಜನ ಹೋಗಿದ್ದಾರೆ. ಒಟ್ಟಿಗೆ 50 ಜನ ಚಿತ್ರದುರ್ಗ ಮತ್ತು ಇಲ್ಲ ಚಿತ್ರದುರ್ಗದಿಂದ 15 ಜನ, ಬಳ್ಳಾರಿಯಿಂದ 35 ಜನ ಹೋಗಿದ್ದಾರೆ. ಇಲ್ಲಿಂದ ನಮ್ಮ ಸಹೋದರರು ನಾಗಭೂಷಣ್ ಅಂತ ಮುನ್ಸಿಪಲ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿದ್ರು. ನಮ್ಮ ಜೊತೆ ನಮ್ಮ ಅತ್ತಿಯಾಗಿದ್ದ ಶೈಲಜಮ್ಮ ಅಂತೇಳಿ ಅವರು ಹೋಗಿದ್ದಾರೆ. 19ನೇ ತಾರೀಕು 24 ನಾವು ಬಂದು 21ನೇ ತಾರೀಕು ಇವರು ಸಹ ಹೋದ್ರು. ಹೋದ ಸಮಯದಲ್ಲಿ ಎಲ್ಲ ವೀಕ್ಷಣೆ ಮಾಡಿ ಮತ್ತೆ 28ಕ್ಕೆ ವಾಪಸ್ ಬರ್ತಕ್ಕಂಥ ಸಮಯದಲ್ಲಿ ಏರ್ಪೋರ್ಟಿಗೆ ಹೋದ್ರು. ಅಂತ ಸಮಯದಲ್ಲಿ ನಾನು ಫೋನ್ ಮಾಡಿದೆ. ನನಗೆ ಬಂದಂತ ವರದಿ ಏನಂದ್ರೆ ಫ್ಲೈಟ್ ಎಲ್ಲ ಬಂದಾಗಿದ್ವು, ಹೆಂಗ ಇಲ್ಲ ಫ್ಲೈಟ್ ಯಾವ್ದು ಬಂದಾಗಿಲ್ಲ, ರೈಟ್ ಟೈಮ್ ಇದೆ ಅಂತೇಳಿ ಅವ್ರು ಹೇಳಿದ್ರು. 1 ಗಂಟೆ ಆದ ಮತ್ತೆ ವಾಪಸ್ ಮಾಡಿದ್ರು ನಮ್ಮ ಸಹೋದರ ನಾಗಭೂಷಣ್ ಅವರು. ಇಲ್ಲ ಬಹಳ ಸಮಸ್ಯೆ ಆಗ್ತದೆ, ಎಲ್ಲ ಫ್ಲೈಟ್ ಬಂದಾಗಿದ್ದಾವೆ, ಮತ್ತೆ ನಾವು ದುಬೈಗೆ ಹೋಗ್ತೀವಿ ಅಂತೇಳಿ ದುಬೈಗೆ ಹೋಗಿ ಅವರೇ ಸ್ವಂತ ಖರ್ಚಿನಿಂದ ಅವರು ಮಾಡಿಕೊಂಡಿದ್ದಾರೆ. ಎಲ್ಲ 35 ಒಟ್ಟಿಗೆ ಇದ್ದಾರೆ. ಈಗ ಸಹೋದರ ದೂರವಾಣಿ ಸಂಪರ್ಕ ಇದ್ದೀನಿ, ಮಾತಾಡ್ರಿ ಸರ್. ಅಲ್ಲಿ ಪರಿಸ್ಥಿತಿ ನಾಗಭೂಷಣ್ ಸರ್, ಹಲೋ ಸರ್, ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಸರ್? ಅಲ್ಲಿ ಇಲ್ಲಿ ಸದ್ಯದ ಪರಿಸ್ಥಿತಿ ನಾವು ಸ್ವಂತ ಪ್ರೈವೇಟ್ ರೂಮ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಹಾ ಸರ್, ಇಲ್ಲಿ ನಮ್ಗೆ ಏನಂದ್ರೆ ಊಟ ಲಾಡ್ಜ್ ಎಲ್ಲ ನಾವು ಏರ್ಪೋರ್ಟ್ ನಾಗ ಇದ್ರೆ ತೊಂದರೆ ಆಗ್ತದೆ ಬಾಳ. ಈಗ ರೂಮ್ ನಾಗ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿದೀವಿ. ಏನಂದ್ರೆ ದುಡ್ಡಿನ ಸಮಸ್ಯೆ ಎಲ್ಲರಿಗೆ ಆಗ್ಬಿಟ್ಟದ ಸರ್. ಇಲ್ಲಿ ಓಕೆ, ವಿಮಾನ ಹಾರಾಟ ಎಲ್ಲ ಬಂದಾಗಿದೆ ಸರ್. ಎಲ್ಲಿವರೆಗೆ ಬಂದಾಗಿದೆ? ಎಲ್ಲಿವರೆಗೆ ಅಂತ ಅಲ್ಲೇ ಇದು ಡೇಟ್ ಫಿಕ್ಸ್ ಮಾಡಿದ್ವಿ ಸರ್. ಓಕೆ, ಓಪನ್ ಅಂತ ಗೊತ್ತಿಲ್ಲ, ಯಾವಾಗ ಓಪನ್ ಅಂತ ಗೊತ್ತಿಲ್ಲ. ಓಕೆ, ಇವರು ನಾಗೇಂದ್ರ MLR ಹತ್ರ ಸಂತೋಷ್ ಹತ್ರ ಮಾತಾಡ್ಯಾರ್ರಿ. ಓಕೆ ಸರ್. ಅವರು ನಾವು ಮಾತಾಡಿ ಇಂಡಿಯನ್ ಗೌರ್ಮೆಂಟ್ ಅಂತ ಡಿಸೈಡ್ ಮಾಡಿ ಪ್ರಯತ್ನ ಮಾಡ್ತು ಅಂತ ಹೇಳ್ಯಾರ್ರಿ. ಓಕೆ, ಒಟ್ಟು ಇಲ್ಲೆಲ್ಲ ನಾವು ಪ್ರವಾಸಿಗರು ಬಹಳ ಇಲ್ಲಿ ತೊಂದರೆ ಅನ್ಭವಿಸ್ತಾರೆ. ಈಗೆಲ್ಲ ರೂಮ್ ಎಲ್ಲ ಬಹಳ ಜಾಸ್ತಿ ರೇಟ್ ಹೇಳ್ತಾ ಇದ್ರಂತಲ್ಲಿ ಉಳಿಯಕ್ಕೆಲ್ಲ. ಇಲ್ಲೆಲ್ಲ ಒಂದು ರೇಟ್ ಎಲ್ಲ. ಓಕೆ, ಇಲ್ಲಿ 500 ರೂಪಾಯಿ ಇದ್ರೆ ಅಲ್ಲಿ 2000 ರೂಪಾಯಿ ಹೋಗ್ತಾರೆ. ಆ ರೀತಿ ರೇಟ್ ಇದೆ ಇಲ್ಲಿ. ಹಾ, ಈಗ 5000 ರೂಪಾಯಿ ಇದ್ದರೆ ಈಗ 15000 ರೂಪಾಯಿ ಹೇಳ್ಯಾರ ರೂಮ್ ಬಾಡಿಗೆ. ಓಕೆ. ಮತ್ತೆ ಊಟ ತಿಂಡಿದ್ದು ಕೂಡ ನಮಗೆ ಸಮಸ್ಯೆ ಇಲ್ಲಿ ತೊಂದರೆ ಆಗಿದೆ. ಈಗ ನಿಮ್ಮನ್ನ ಯಾರಾದ್ರೂ ಶಾಸಕರು ಯಾರಾದ್ರೂ ಸಂಪರ್ಕ ಮಾಡಿದ್ರೆ ನಿಮ್ಮನ್ನ? ಇಲ್ಲ ಸರ್, ನಾವೇ ಅವ್ರಿಗೆ ಮಾಡಿದೀವಿ. ನಾಗೇಂದ್ರ ಅವರು ಒಂದು ಮಾತಾಡಿದಾರ. ಓಕೆ. ಈಗ ಭರತ್ ರೆಡ್ಡಿ ಮಾತಾಡ್ಕೊಂಡು ಅವ್ರು ಕೂಡ ಇಲ್ಲಿ ದುಬೈನಾಗ ಇದಾರ ಅಂತ ಅವ್ರು ನಾರಾಯಣ ರೆಡ್ಡಿ ಅವ್ರ ತಂದೆ ಹೇಳಿದ್ರು. ಓಕೆ, ಹಾ. ಯಾರು ಶಾಸಕರು ನಾವೇ ಮಾತಾಡಿವಿ ಸರ್. ಅಲ್ಲಿ ಶಾಸಕ ಭರತ್ ರೆಡ್ಡಿ ಅವ್ರು ಅಲ್ಲೇ ಇದಾರಲ್ಲ, ಅವ್ರನ್ನೇನಾದ್ರೂ ಸಂಪರ್ಕ ಮಾಡಿದ್ರೆ ಅವ್ರೇನು ಭೇಟಿ ಆದ್ರ? ಇಲ್ಲ, ನಾವು ಮಾಡಿವಿ ಸರ್. ಫೋನ್ ಮಾಡ್ತಾ ಇದೀವಿ, ಎತ್ತಾ ಇಲ್ಲ, ಅವ್ರು ತೆಗಿತಾ ಇಲ್ಲ, ಫೋನ್ ತೆಗಿತಾ ಇಲ್ಲ. ಓಕೆ, ಓಕೆ, ಹಾ. ಎಲ್ಲಾರು ಫೋನ್ ಮಾಡ್ತಾ ಇದೀವಿ. ಅದಕ್ಕೆ ನೀವು ಸ್ವಲ್ಪ ಪ್ರಶ್ನೆ ಇಲ್ಲಾಂದ್ರೆ ಸ್ವಲ್ಪ ಇದು ಮಾಡ್ರಿ ಸರ್, ಸ್ವಲ್ಪ ಸಹಾಯ ಇದು ಮಾಡ್ರಿ, ಹೆಲ್ಪ್ ಮಾಡ್ರಿ. ಓಕೆ. ಅಲ್ಲಿ ಅಂದ್ರೆ ಈಗ ಅಲ್ಲಿ ಯಾವ ರೀತಿಯಾದಂತ ವಾತಾವರಣ ಐತೆ ಅಲ್ಲಿ ದುಬೈಯಲ್ಲಿ? ಇಲ್ಲಿ ಸರ್ ನಿನ್ನೆ ನೈಟ್ ಪಕ್ಕದಲ್ಲಿ ನಾವು ಮಲಗಿದ್ದೀವಿ ಸರ್. ಅವಾಗ ಇಲ್ಲಿ ಡಮ್ ಅಂತ ಒಂದು ಶಬ್ದ ಬಂತು ಸರ್. ಓಕೆ. ಅಲ್ಲ, ಡಮ್ ಅಂತ ಶಬ್ದ ಬಂದೇಟಿಗೆ ಇಲ್ಲಿ ದುಬೈ ಗೌರ್ಮೆಂಟ್ನವ್ರು ನೀವು ಅಲರ್ಟ್ ಆಗಿರ್ರಿ, ಎಲ್ಲ ಕಿಟಕಿಗೆ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ಕೇಳ್ರಿ, ಹೊರಗಡೆ ಯಾರು ಬರಬಾರ್ದು ಅಂತೇಳಿ ನಮಗೆ ಇಮಿಡಿಯೇಟ್ ಮೆಸೇಜ್ಗಳು ಬಂದು ಸರ್, ಫೋನ್ಗಳು. ಓಕೆ, ಓಕೆ. ಇಮಿಡಿಯೇಟ್ ಮೆಸೇಜ್ಗಳು ಬಂದು ನಾವು ಯಾವೆಲ್ಲ ರೂಮ್ ಬಿಟ್ಟು ಹೊರ ಬಂದಿಲ್ಲ ಸರ್. ಎಲ್ಲ ರೂಮ್ಗಳೇ ಇದೀವಿ ಸದ್ಯ. ಓಕೆ, ಓಕೆ, ಓಕೆ. ಈಗ ಬೆಳಿಗ್ಗೆ ಸೌಂಡ್ ಬಂದಿಲ್ಲ ಸರ್. ನಿನ್ನೆ ನೈಟ್ ಮಾತ್ರ ಬಂತು ಸರ್, 12 ಗಂಟೆ 1 ಗಂಟೆ ಸುಮಾರು. ಓಕೆ, ಓಕೆ ಸರ್. ಸ್ವಲ್ಪ ಇಲ್ಲಿ ವಾತಾವರಣ ಸ್ವಲ್ಪ ಬಹಳ ಗಂಭೀರ ಆಗಿದೆ ಸರ್, ಸ್ವಲ್ಪ. ಓಕೆ, ಓಕೆ. ಇದಿಷ್ಟು ನಾಗಭೂಷಣ್ ಅಂತೇಳಿ ಇವರು ಬಳ್ಳಾರಿ ಮೂಲದ. ಅವ್ರು ಹೇಳ್ತಕ್ಕಂಥದ್ದು ಭಾರತ ಸರ್ಕಾರ ಕೂಡಲೇ ನಮ್ಮ ಕುಟುಂಬ ಸದಸ್ಯರನ್ನ ಸುರಕ್ಷಿತವಾಗಿ ಮತ್ತೆ ಭಾರತಕ್ಕೆ ಕರೆತರುವ ಪ್ರಯತ್ನ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಅವರ ಕುಟುಂಬ ಸದಸ್ಯರು ಮಾಡ್ತಾ ಇರ್ತಕ್ಕಂಥದ್ದು. ಬಸವರಾಜ್ ಅರ್ನಳ್ಳಿ, ನ್ಯೂಸ್ 18 ಬಳ್ಳಾರಿ. ಇರಾನ್ ಇಸ್ರೇಲ್ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧ ಆಗ್ತಾ ಇದೆ, ಮಹಾಯುದ್ಧ ಆಗುವಂತಹ ಚಾನ್ಸಸ್ ಇದೆ. ಈ ಬೆನ್ನಲ್ಲೇ ದುಬೈನಲ್ಲಿ ಸಿಲುಕಿದ್ದಾರೆ 150ಕ್ಕೂ ಹೆಚ್ಚು ಕನ್ನಡಿಗರು. ಯಾಕಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಟೂರ್ ಹೋಗಬೇಕು ಅಂದ್ರೆ ಅತಿ ಹೆಚ್ಚು ಜನರು ದುಬೈನ ಚೂಸ್ ಮಾಡ್ತಾರೆ. ಬೇರೆ ಬೇರೆ ಕಂಟ್ರಿಯಿಂದ ಹೋಗಬೇಕು ಅಂತಂದ್ರೆ ಬೇರೆ ಕಂಟ್ರಿಯಿಂದ ದುಬೈಗೆ ಬಂದು ದುಬೈಯಿಂದ ಭಾರತಕ್ಕೆ ಬರ್ತಾರೆ. ಸೊ ಆ ರೀತಿಯಲ್ಲಿ ಸುಮಾರು 150 ಜನರು. ಎಲ್ಲರ ರಕ್ಷಣೆಗೆ ಕ್ರಮ ಆಗಿದೆ ಅಂತ ಹೇಳ್ತಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಎಲ್ಲರನ್ನೂ ಸುರಕ್ಷಿತವಾಗಿ ಕರೆತರುವ ಪ್ರಯತ್ನ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಮೂಲದ ವಿದ್ಯಾರ್ಥಿಗಳು ದುಬೈನಲ್ಲಿದ್ದಾರೆ. ಎಲ್ಲರ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆಯನ್ನ ಕೊಟ್ಟಿದ್ದಾರೆ. ದುಬೈನಲ್ಲಿ 150ಕ್ಕೂ ಹೆಚ್ಚು ಕನ್ನಡಿಗರಿದ್ದಾರೆ, ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವರ ರಕ್ಷಣೆಗೆ ನಾವು ಬದ್ಧ, ಎಲ್ಲರ ರಕ್ಷಣೆಗೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಟೂರ್ಗೆ ಟ್ರಿಪ್ಗೆ ಅಂತ ಕಮ್ಮಿ ಬಜೆಟ್ ಅಲ್ಲಿ ಚೂಸ್ ಮಾಡುವಂತಹ ಜಾಗಗಳಲ್ಲಿ ದುಬೈ ಕೂಡ ಒಂದು. ಹಾಗಾಗಿ ಫ್ಯಾಮಿಲಿ ಸಮೇತ ತುಂಬಾ ಜನರು ಟೂರ್ ಟ್ರಿಪ್ಗೆ ಅಂತ ಅಲ್ಲಿಗೆ ಹೋಗ್ತಾರೆ. ಸೊ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಸಿಕ್ಕಾಕೊಂಡಿದ್ದಾರೆ. ಹೌದು, ಈಗ ನನಗೆ ಕೆಲವು ಮಾಹಿತಿಗಳು ಇನ್ನೂ ಬರಬೇಕು. ಮಕ್ಕಳು ಇಲ್ಲಿಂದ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಸುಮಾರು 150 ಜನ ಅವರೆಲ್ಲ ಶಾಲೆ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಅವರೆಲ್ಲರೂ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ನಾವು ವಿ ವಿಲ್ ಟ್ರೈ ಟು ರೀಚ್ ದೆಮ್. ನಾವು ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನೆಲ್ಲವೂ ಕೂಡ ರಾಜ್ಯ ಸರ್ಕಾರ ಮಾಡೋದಕ್ಕೆ ತಯಾರಿದೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಸಂಪರ್ಕ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೌದು, ಈಗ ನನಗೆ ಕೆಲವು ಮಾಹಿತಿಗಳು ಇನ್ನೂ ಬರಬೇಕು. ಮಕ್ಕಳು ಇಲ್ಲಿಂದ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಸುಮಾರು 150 ಜನ ಅವರೆಲ್ಲ ಶಾಲೆ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹೋಗಿದ್ದಾರೆ. ಅವರೆಲ್ಲರೂ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ನಾವು ವಿ ವಿಲ್ ಟ್ರೈ ಟು ರೀಚ್ ದೆಮ್. ನಾವು ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನೆಲ್ಲವೂ ಕೂಡ ರಾಜ್ಯ ಸರ್ಕಾರ ಮಾಡೋದಕ್ಕೆ ತಯಾರಿದೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಸಂಪರ್ಕ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ದುಬೈನಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ಕನ್ನಡಿಗರು ಅಲ್ಲಿದ್ದಾರೆ, ಸ್ಟ್ರಕ್ ಆಗಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಇರಾನ್ ಇಸ್ರೇಲ್ ಯುದ್ಧ ಆಗ್ತಿದೆ ಒಂದ್ ಕಡೆ, ಆದ್ರೆ ದುಬೈ ಮೇಲೆ, ಅಬುದಾಬಿ ಮೇಲೆ, ಕತಾರ್ ಮೇಲೆ, UAE ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಅವ್ರಿಗೂ ಕೂಡ ಐಡಿಯಾ ಇರೋದಿಲ್ಲ. ಅವ್ರು 28ನೇ ತಾರೀಕು ಬರಬೇಕಿತ್ತು, ಬಟ್ ಫ್ಲೈಟ್ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಇವರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ದುಬೈನ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡಿರೋ ಕನ್ನಡಿಗರು ಪರ್ಯಾಯ